ಇನ್ನು ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ರಾಜು ಕಪನೂರ್ ಬಳಿ ಸಚಿನ್ ಹಣವನ್ನ ಪಡೆದಿದ್ರ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಸಚಿನ್ ಪಾಂಚಾಳ್ ಖಾತೆಗೆ 58.77 ಲಕ್ಷ ವರ್ಗಾವಣೆಯಾಗಿದೆ. ಸುಳ್ಳು ಹೇಳಿ ಹಣ ಪಡೆದಿದ್ರ, ಹಾಗಾದ್ರೆ ಸಚಿನ್ ಪಾಂಚಾಳ್ ಕೊಟ್ಟ ಹಣ ವಾಪಸ್ ಕೊಡದೆ ಆತ್ಮಹತ್ಯೆಗೆ ಶರಣಾದ್ರ? ಈ ಪ್ರಶ್ನೆ ಮೂಡ್ತಾ ಇದೆ. ಈ ಎಲ್ಲ ಡೀಟೇಲ್ಸ್ ಅನ್ನ ಹೊರಕ್ಕೆ ತೆಗೆದ ಮೇಲೆ ಪ್ರಕರಣ ಸಿಐಡಿಗೆ ವಹಿಸೋದಕ್ಕೆ ಸರ್ಕಾರ ಕೂಡ ಈಗಾಗಲೇ ನಿರ್ಧಾರ ಮಾಡಿದ್ದು ವಹಿಸಿದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಈಗ ಬಿಜೆಪಿ ನಾಯಕರು ಪಟ್ಟು ಹಿಡಿದ್ರು. ಆದರೆ ನಾನು ಯಾಕೆ ರಾಜೀನಾಮೆ ಕೊಡ್ಲಿ, ನನ್ನ ಹೆಸರು ಇದೆಯಾ ಅಂತ ಸಚಿವರು ಪ್ರಶ್ನೆ ಮಾಡ್ತಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಗುತ್ತಿಗೆದಾರ ಆತ್ಮಹತ್ಯೆಯ ಕೇಸ್ಗೆ ಹಣ ವರ್ಗಾವಣೆ ಟ್ವಿಸ್ಟ್. ರಾಜು ಕಪನೂರು ಬಳಿ ಹಣ ಪಡೆದಿದ್ರ ಸಚಿನ್ ಪಾಂಚಾಳ ಖಾತೆಗೆ 58,77,000 ವರ್ಗಾವಣೆ. ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆಯ ಪ್ರಕರಣ ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದೆ. ಈ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದ್ದು ಸಚಿನ್ ವಿರುದ್ಧವೇ ಹಣ ಪಡೆದಿರುವ ಆರೋಪ ಕೇಳಿ ಬಂದಿದೆ. RWSSD ಅಡಿಯಲ್ಲಿ 12 ಕೋಟಿ ಟೆಂಡರ್ ಕೊಡಿಸಲಿಕ್ಕೆ ಆರೋಪಿ ರಾಜು ಕಪನೂರು ಲಕ್ಷ ಹಣವನ್ನು ಪಡೆದಿದ್ದಾರೆ ಅಂತ ಹೇಳಿ ಸಚಿನ್ ಡೆತ್ ನೋಟ್ನಲ್ಲಿ ಆರೋಪಿಸಿದ್ರು. ಆದ್ರೀಗ ಸಚಿನ್ ಬ್ಯಾಂಕ್ ಖಾತೆಗೆ 58,77,000 ರೂಪಾಯಿ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ರಾಜು ಕಪನೂರ ಸಹೋದರ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ಟೆಂಡರ್ ಕೊಡಿಸುವುದಾಗಿ ಕೈ ಮುಖಂಡ ರಾಜು ಕಪನೂರ್ ನನಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡಂತಹ ಸಚಿನ್ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿತ್ತು. ಆದರೆ ಇದೀಗ ಪ್ರಕಾಶ್ ಕಪನೂರ್ ನೀಡಿರುವಂತಹ ದಾಖಲೆಗಳ ಪ್ರಕಾರ ಖುದ್ದು ಸಚಿನ್ 58,77,000ಕ್ಕೂ ಅಧಿಕ ಹಣವನ್ನು ರಾಜು ಕಪನೂರ್ನ ಸ್ನೇಹಿತರಿಂದ ಪಡೆದಿರುವುದು ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ರಾಜು ಕಪನೂರ ಮತ್ತು ಅವರ ಸಹೋದರ ಪ್ರಕಾಶ್ ಕಪನೂರ ಆರೋಪಿಗಳಾದ ಮಹಾರಾಷ್ಟ್ರದ ಮನೋಜ್ ಪ್ರತಾಪ್ ಅವರ ಖಾತೆಯಿಂದ ಸಚಿನ್ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಟೆಂಡರ್ಗೆ EMAD ಹಣವನ್ನ ಕಟ್ಟಬೇಕು ಅಂಥೇಳಿ ಸಚಿನ್ ನಮ್ಮಿಂದಲೇ ಹಣ ಪಡೆದಿದ್ದಾನೆ ಅಂಥೇಳಿ ರಾಜು ಸಹೋದರ ಪ್ರಕಾಶ್ ಕಪನೂರ ಬ್ಯಾಂಕ್ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ಅಲ್ಲದೆ ಸಚಿನ್ ಆತ್ಮಹತ್ಯೆಯ ಹಿಂದೆ ಹಲವರ ಕೈವಾಡ ಇದೆ, ನನ್ನ ಸಹೋದರ ರಾಜು ಹೆಸರು ಹಾಳು ಮಾಡಲಿಕ್ಕೆ ಸಚಿನ್ ನನ್ನ ಹಲವರು ಬಳಸ್ಕೊಂಡಿದ್ದಾರೆ ಅಂಥೇಳಿ ಪ್ರಕಾಶ್ ಆರೋಪಿಸಿದ್ದಾರೆ. ಸರ್, ಇದು ಏನು ಆರೋಪ ಮಾಡ್ಯಾನಲ್ರಿ, ಅದು ತಪ್ಪು ಆರೋಪ ಮಾಡ್ಯಾನ್ರಿ. ಸಚಿನ್ ಪಾಂಚಾಳ್ ಏನು ಹನಲ್ರಿ, ಅವನೇ ಇವರು ನಮ್ಮ ಬ್ರದರ್ ಏನು ಹರಲ್ರಿ ರಾಜು ಕಪನೂರ, ಅವ್ರ ಹತ್ರನೇ ದುಡ್ಡು ತೊಗೊಂಡನ್ರಿ. ಎಷ್ಟು ಅಂತಂದ್ರೆ 60 ಲಕ್ಷ ರೂಪಾಯಿ ಅಕೌಂಟ್ ಥ್ರೂಲೇ ಹಾಕಿದ್ದಾರೆ ಅವನಿಗೆ. ಅದಕ್ಕೆ ಒಂದೆರಡು ಸಲ ಅವನಿಗೆ ಕೇಳಿದವ್ರಿ, ಒಂದೆರಡು ಸಲ ಫೋನ್ ಮಾಡಿ ಕೇಳಿವಿ, ಒಂದೆರಡು ಸಲ ಮನೆಗೆ ಹೋಗಿ ಬಂದು ಕೇಳಿವ. ಅಂದ್ರೆ ಭೀ ಅವ್ರು ಏನೂ ಸ್ಪಂದನೆ ಮಾಡಿಲ್ಲ. ಈ ಲಾಸ್ಟ್ ಮೂಮೆಂಟ್ ಏನು ಟೆಂಡರ್ ಹಾಕ್ತೀನಿ ಅಂತ ಹೇಳಿ CMD ಅಮೌಂಟ್ ಏನು ಯೂಸ್ ಮಾಡ್ಕೊಂಡನಲ್ರಿ, ಆ ಅಮೌಂಟ್ ಕೇಳೋ ಸಲಕ್ಕೆ ಈ ಥರ ಮಾಡ್ಕೊಂಡನ್ ಸರ್, ಇವ್ರು ಕೊಡೋದು ಹತ್ತದ ಅಂತ ಹೇಳಿ. ಡೆತ್ ನೋಟ್ ಏನು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ್ದಾನೆ ಸರ್, ಅವ್ನು ಒಬ್ಬನೇ ಮಾಡಿಲ್ಲ, ಅವನ ಜೊತೆ ಇನ್ನೂ 2 ಮೂಗರಿದ್ದಾರೆ. ಅದೇನು ಡೆತ್ ನೋಟ್ ಏನು ಫೋಟೋ ತೆಗೆದಾರಲ್ಲ, 3 ಹೆಬ್ಬೆಟ್ ಕಾಣ್ತಾ ಇದೆ ಸರ್ ಅದು ಡೆತ್ ನೋಟಲ್ಲಿ. ಅದು ಪೂರ ಸೂಕ್ತ ಕ್ರಮ ಪೊಲೀಸರು ತನಿಖೆ ಮಾಡಬೇಕು ಸರ್. ಡೆತ್ ನೋಟಿನ ಬಗ್ಗೆ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ಅದು ಪೂರ ತನಿಖೆ ಆಗಬೇಕಂತ ಹೇಳಿ ನಮ್ದು ಒಂದು ವಿನಂತಿ ಇದೆ ಸರ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣ CIDಗೆ ಸತ್ಯಾಸತ್ಯತೆ ಹೊರಬರಲಿ ಅಂದ್ರು ಹೋಮ್ ಮಿನಿಸ್ಟರ್. ಸಚಿನ್ ಆತ್ಮಹತ್ಯೆಯ ಪ್ರಕರಣ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಿದ್ದಂತೆ ಸರ್ಕಾರ CID ತನಿಖೆಗೆ ಒಪ್ಪಿಸಿದೆ. ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರು ನೇರವಾಗಿ ಉಲ್ಲೇಖಿಸಿಲ್ಲ. ಹೀಗಾಗಿ ಅವರು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಅಂಥೇಳಿ ಬಿಜೆಪಿ ನಾಯಕರಿಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ. CID ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಅಂತ ಹೇಳಿದ್ದಾರೆ. ಡೆತ್ ನೋಟಲ್ಲಿ ಅವ್ರ ಹೆಸರು ಕೂಡ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಇಲಾಖೆಯವರು. ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ, ಸರ್ಕಾರಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಇದನ್ನು CODಗೆ ವಹಿಸೋಣ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಫೋಟೋ ಪಾಲಿಟಿಕ್ಸ್. ವಿಜಯೇಂದ್ರ ಫೋಟೋ ಅಸ್ತ್ರ, ಪ್ರಿಯಾಂಕ್ ಪ್ರತ್ಯಸ್ತ್ರ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಫೋಟೋ ಫೈಟ್ ತಾರಕಕ್ಕೇರಿದೆ. ಕಾಂಗ್ರೆಸ್ಸಿಗರ ಜೊತೆಗೆ ಆರೋಪಿ ರಾಜು ಕಪನೂರು ಇರುವ ಫೋಟೋಗಳನ್ನ ವಿಜಯೇಂದ್ರ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದು, ಬಿಜೆಪಿ ನಾಯಕರ ಜೊತೆಗೆ ರಾಜು ಕಪನೂರು ಇರುವಂತಹ ಫೋಟೋ ರಿಲೀಸ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಟಿಯರ ಡ್ರಗ್ ಕೇಸ್ನಲ್ಲಿ ಅಶೋಕ್ ಹೆಸರನ್ನ ಪ್ರಿಯಾಂಕ್ ಖರ್ಗೆ ಎಳೆದು ತಂದಿದ್ದಾರೆ. ಈ ಚಿತ್ರ ನೋಡ್ರೆ ನಿಮಗೆ ಗೊತ್ತಾಗ್ತದೆ ರಾಜು ಕಪನೂರ್ ಎಷ್ಟು ಪ್ರಭಾವಿ ಇದ್ದಾನೆ ಅಂತೇಳಿ. ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಲಿ ಹೆಜ್ಜೆಗೆ ಹೆಜ್ಜೆನ ಇಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಪರಮಾಪ್ತವನು ರಾಜು ಕಪನೂರ್ ಅವರು. ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ತಲೆ ಮೇಲೂ ಕೂಡ ಕೂರಿಸ್ಕೊಳ್ತಾರೆ ಇವನ್ನ. ಯಾವ ರೀತಿ ಮೆರಿತಾ ಇದ್ದಾನೆ ಫೋಟೋ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾಕೆ ಬಡ ಕುಟುಂಬ ಇವತ್ತು ಭಯಭೀತರಾಗಿದ್ದಾರೆ ಅಂತ ಹೇಳಿದ್ರೆ, ಈ ಪುಣ್ಯಾತ್ಮ ರಾಜು ಕಪನೂರರ ಪ್ರಭಾವ ಎಷ್ಟಿದೆ,
ಅದಕ್ಕೋಸ್ಕರ ಇವತ್ತು ಆ ಬಡ ಕುಟುಂಬ ಇವತ್ತು ಆತಂಕದಲ್ಲಿ ಇರ್ತಕ್ಕಂಥದ್ದು. ಫೋಟೋ ಬಿಡುಗಡೆ ಮಾಡಿದ ತಕ್ಷಣ ಏನಾಯಿತು, ಈಗ ತಮ್ಗೆ ನೆನಪಿದೆಯಾ, ಒಂದು ಡ್ರಗ್ ಕೇಸ್ ಆಗಿತ್ತು ಒಂದು ನಟಿಯರ ಜೊತೆ. ಅದರಲ್ಲಿ ಮೇನ್ ಅಕ್ಯೂಸ್ಡ್ ಯಾರ ಜೊತೆ ಫೋಟೋ ಇತ್ತು? ಯಾರ ಜೊತೆ ಇತ್ತು? ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಜೊತೆ ಇತ್ತು. ಏನು ಮಾಡಿದ್ರು ಅವಾಗ? ಇದು ಯಾರ ಫೋಟೋ? ರಾಜು ಕಪ್ನೂರವರು, ನಿಮ್ಮ BJP ನಾರ್ತ್ ಅಭ್ಯರ್ಥಿ 2 ಸರಿ BJP ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ್ದು ಇದನ್ನ ಅವ್ರದ್ದೆಲ್ಲ ನೆಂಟರು ಬೀಗ್ರ ಅವರು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ಇಲ್ಲದಿದ್ರೆ ಪ್ರತಿಭಟನೆ, ನಾನು ರಾಜೀನಾಮೆ ಕೊಡಲ್ಲ, ಮಿನಿಸ್ಟರ್ ಪಾಂಚ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರು ತಳಕಾಕೊಂಡಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಕೇಸರಿ ಪಡೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಕೂಡಲೇ ಪ್ರಿಯಾಂಕ್ ರಾಜೀನಾಮೆಯನ್ನು ಕೊಡಬೇಕು, ಸಿಬಿಐ ತನಿಖೆಗೆ ಒಪ್ಪಿಸಬೇಕು, ಇಲ್ಲದಿದ್ದರೆ ಜನವರಿ 4ಕ್ಕೆ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದು, ಬಿಜೆಪಿಗೆ ಸಿಬಿಐ ಮೇಲೆ ಪ್ರೀತಿ ಜಾಸ್ತಿ, ಯಾರದ್ದೋ ತಲೆದಂಡಕ್ಕೆ ಕಾಯ್ತಿದ್ದಾರೆ, ಆದರೆ ನಾನು ರಾಜೀನಾಮೆ ಕೊಡಲ್ಲ ಅಂಥೇಳಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸಣ್ಣ ವಿಷಯಕ್ಕೂ ರಾಜೀನಾಮೆ ಕೇಳೋದು ಸರಿಯಲ್ಲ, ಮೊದಲು ನಿಮ್ಮ ಮನೆ ನೋಡ್ಕೊಳ್ಳಿ ಅಂಥೇಳಿ ಬಿಜೆಪಿ ವಿರುದ್ಧ ಶಾಸಕ ಕೋನ್ ರೆಡ್ಡಿ ಗುಡುಗಿದ್ದಾರೆ. ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತಾನೆ, ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು. ಇವತ್ತು ಸಂಪೂರ್ಣ ತನಿಖೆಯನ್ನ ಸಿಬಿಐ ಕೊಡಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದೇನೆ. 3ನೇ ತಾರೀಕು ತನಕ ನಾವು ಕಾಯ್ತೇವೆ. ಆ ಭಗವಂತ ಬುದ್ಧಿ ಕೊಟ್ಟು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ಸಿಬಿಐ ತನಿಖೆಗೆ ಆದೇಶ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಜನವರಿ 4ನೇ ತಾರೀಕು ಶನಿವಾರ 2025 ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಏನಕ್ಕೆ CBI ಬೇಕು? ಫಸ್ಟ್ ಬರಲಿ, ಪ್ರಾಥಮಿಕ ತನಿಖೆ ನಮ್ಮವ್ರು ಮಾಡಲಿ. ಇಲ್ಲಿವರೆಗೂ ಯಾವ ತನಿಖೆ ನೇರವಾಗಿ CBIಗೆ ಕೊಟ್ಟಿರೋದು ಹೇಳಿ? ಈಗ ವಾಲ್ಮೀಕಿ ನಿಗಮದ ಹೇಳ್ತಾ ಇದ್ದಾರೆ, ಪ್ರಾಥಮಿಕ ತನಿಖೆ ಮಾಡಿದ್ಯಾರು? ನಮ್ಮ ಸಂಸ್ಥೆಯವರು. ಆಮೇಲೆ ಇವರಿಗೇನಕ್ಕೆ CBI ಮೇಲೆ ಇಷ್ಟ ಪ್ರೀತಿ ಬರ್ತಾ ಇದೆ? 1 ವರ್ಷದ ಹಿಂದೆ ಎಲ್ಲ ತನಿಖಾ ಸಂಸ್ಥೆಗಳು ಇವ್ರ ಅಂಡರೇ ಇತ್ತಲ್ವಾ? ಏನಕ್ಕೆ ಇವ್ರಿಗೆ ಏನಂದರೆ ಸುಮ್ಮನೆ ಏನೋ ಭಾಳ ದೊಡ್ಡ ಹಗರಣ ಆಗಿದೆ, ಇದರಲ್ಲಿ ಯಾರ್ದಾದ್ರೂ ಒಂದು ತಲೆದಂಡ ಆಗುತ್ತೆ ಅಂತ ಹಗಲು ಕನಸು ಕಾಣ್ತಾ ಇದ್ದಾರೆ. ಅವೆಲ್ಲ ಆಗಲಾರ್ದು. ಇವ್ರು BJP ಕೆಲಸ ಏನಿದೆ, ಬೇರೆ ಏನಾರ ಕೆಲಸ ಇದ್ದಕ್ಕೆ ಕೇಳಿ. ಪ್ರಿಯಾಂಕ್ ಅವ್ರ ಮೇಲೆ ಏನಾರ ಒಂದು ಇಂಥ ಆಪಾದನೆ ಮಾಡ್ತಾ ನಾನು ಜವಾಬ್ದಾರಿ ತೊಗೋತೀನಿ. ಬೇಕಾದ್ರೆ ನನಗೆ ಅಂಥವು ಯಾವ ಘಟನೆ ಇವತ್ತಿನವರೆಗೂ ನಡೆದಿಲ್ಲ. ಸುಳ್ಳು ಒಬ್ಬ ನಾಯಕರ ಮೇಲೆ ಈ ರೀತಿ ಹೇಳ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು. ಈಗ ನಮ್ಮ ಕೂಡ 10 ಮಂದಿ ನಿಂತು ಫೋಟೋ ಹೊಡ್ಸ್ಕೋತಾರೆ ನಮ್ಮ ಬಾಜುನ. ಅಕಸ್ಮಾತ್ ಅವ್ನು ತಪ್ಪು ಮಾಡಿಬಿಟ್ರೆ ಅಂದ್ರೆ ಕೋನ್ ರೆಡ್ಡಿ ಅವ್ರು ಕೊಡಿದ್ದ, ಅವ್ರು ಕೊಡಿದ್ದ, ಇವ್ರು ಕೊಡಿದ್ದ, ನಿಂಗೆ ಹೇಳ್ಕೊತ ಹೋದ್ರೆ ಏನು? ಒಟ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಕೇಸ್ನಲ್ಲಿ ರಾಜಕೀಯ ಜೋರಾಗಿದ್ದು, ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ಬಿಜೆಪಿ ಸಚಿವ ಪ್ರಿಯಾಂಕ್ ಖರ್ಗೆ ತಲೆದಂಡಕ್ಕೆ ಒತ್ತಾಯ ಕೂಡ ಜಾಸ್ತಿ ಆಗ್ತಿದ್ದು, ಈ ಮಧ್ಯೆ ಪೊಲೀಸರು 3 ತಂಡಗಳಾಗಿ ಇನ್ವೆಸ್ಟಿಗೇಷನ್ ಅನ್ನ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಅದಕ್ಕೆ ಪದೇ ಪದೇ ಹೇಳೋದು, ಇನ್ಯಾರ್ದೋ ಬಂದಂಥ ಸಂದರ್ಭದಲ್ಲಿ ಆರೋಪ ಮಾಡೋಕ್ಕಿಂತ ಮುಂಚೆ ಹುಷಾರಾಗಿರಬೇಕು ಅಂತ ಹೇಳಿ. ವಿರೋಧ ಪಕ್ಷದಲ್ಲಿದ್ದಾಗ ಈ ಥರ ಆರೋಪ ಮಾಡೋದು ಚೆನ್ನಾಗಿ ಕಾಣಿಸಿರುತ್ತೆ. ಆ ಅಧಿಕಾರದಲ್ಲಿ ಬಂದು ಕೂತ್ಕೊಂಡು ಆಡಳಿತ ಪಕ್ಷದಲ್ಲಿದ್ದಾಗ ಇಂಥ ಆರೋಪಗಳನ್ನ ಎದುರಿಸೋದು ಎಷ್ಟು ಕಷ್ಟ ಅನ್ನೋದು ಅಧಿಕಾರದಲ್ಲಿದ್ದವ್ರಿಗೆ ಗೊತ್ತಾಗಿರುತ್ತೆ. ಅವಾಗ ಚೆನ್ನಾಗಿತ್ತು ಅನ್ಸುತ್ತೆ ಅಲ್ವಾ? ವಿರೋಧ ಪಕ್ಷದಲ್ಲಿದ್ದಾಗೆಲ್ಲ ಇಂಥವುಗಳನ್ನೆಲ್ಲ ಒಂದಾದ ನಂತರ ಒಂದು ಪೋಸ್ಟನ್ನು ಮಾಡೋದು, ಒಂದಾದ ನಂತರ ಒಂದು ಇದೇ ರೀತಿಯಾಗಿ ಫೋಟೋಗಳನ್ನು ರಿಲೀಸ್ ಮಾಡೋದು ಚೆನ್ನಾಗಿತ್ತು ಅವತ್ತು. ಇವತ್ತು ಸೇಮ್, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ, ಹಂಗೆ ಇದು. ಆಡಳಿತದಲ್ಲಿದ್ದಾಗ ಒಂದು, ವಿರೋಧ ಪಕ್ಷದಲ್ಲಿದ್ದಾಗ ಒಂದು.